ದುರಂಕಾರಿ ಜೈಂಟ್ನ ಕತೆ. ಒಂದು ಕಾಲದಲ್ಲಿ ನಡೆದ ಘಟನೆ ಇದು. ಒಂದು ಸುಂದರವಾದ ಊರಿತ್ತು. ಅಲ್ಲಿ ಒಂದು ದೊಡ್ಡದಾದ ಸುಂದರವಾದ ಬಂಗ್ಲೆ ಕೂಡ ಇತ್ತು. ವಿಧ ವಿಧವಾದ ಹೂಗಳು, ಹಚ್ಚ ಹಸಿರಿನ ಮರಗಳು ತುಂಬಿಕೊಂಡ ಗಾರ್ಡನ್ ಕೂಡ ಇತ್ತು. ಅದೆಷ್ಟು ಸುಂದರವಾಗಿತ್ತು ಎಂದರೆ ಅದನ್ನು ನೋಡುತ್ತಾ ಹಾಗೆ ಮೈಮರೆತು ನಿಂತುಬಿಡೋರು. ಆ ಬಂಗ್ಲೆ ತುಂಬಾ ದಿನದಿಂದ ಮುಚ್ಚಿತ್ತು. ಅಲ್ಲಿ ಬಂದು ಹೋಗೋದಕ್ಕೂ ಯಾರೂ ಇರಲಿಲ್ಲ. ಒಂದು ದಿನ ಸ್ಕೂಲಿಂದ ತಿರುಗಿ ವಾಪಸ್ ಬರ್ಬೇಕಾದ್ರೆ ಸ್ವಲ್ಪ ಮಕ್ಕಳು ಅಲ್ಲಿ ಆಟ ಆಡೋದಕ್ಕೆ ಬಂದ್ರು. ಆಹಾ, ಇದು ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆ. ಹೌದು ಗೆಳೆಯ, ಇಲ್ಲಿ ಸುತ್ತಮುತ್ತ ನೀನಿರೋದ್ನ ನೋಡಿದ್ಯಾ? ಎಷ್ಟು ಹಚ್ಚ ಹಸರಾಗಿದೆ ಅಂತ. ಟೀನಾ, ಶಾಲು, ಈ ಹೂಗಳು ನೋಡಿ ಎಷ್ಟು ಚೆನ್ನಾಗಿದೆ. ಆಕಾಶದಲ್ಲಿ ಮಿನುಗೋ ನಕ್ಷತ್ರಗಳ ಹಾಗೆ ಕಾಣಿಸ್ತಾ ಇದೆ ಅಲ್ವಾ? ಹೌದು ರೀನಾ, ನನ್ಗೆ ಜಾಗ ತುಂಬಾ ಇಷ್ಟ ಆಯ್ತು. ಎಷ್ಟು ಸುಂದರವಾದ ಜಾಗ ಅಲ್ವಾ? ಮನೆ ನೆನಪೇ ಆಗೋದಿಲ್ಲ. ನೀನ್ ಹೇಳೋದ್ ನಿಜ ಮೋಹನ್, ನಾವೆಲ್ಲರೂ ಇಲ್ಲೇ ಇದ್ಬಿಡೋಣ ಅನ್ನಿಸ್ತಾ ಇದೆ. ಎಲ್ಲಾರು ಸ್ವಲ್ಪ ಹೊತ್ತು ಸುಮ್ನೆ ಇರಿ, ಏನೋ ಸದ್ದು ಕೇಳಿಸ್ತಾ ಇದೆ. ಹೌದು. ಸರಿ, ಇವಾಗ ನಾವ್ ಹೊರಡ್ಬೇಕು. ಹೊರಡಕ್ಕಂತೂ ಇಷ್ಟ ಇಲ್ಲ, ಆದ್ರೆ ಅಪ್ಪ ಅಮ್ಮ ಕಾಯ್ತಿರ್ತಾರಲ್ವಾ, ನಾ ಹೋಗೋದೇ ಒಳ್ಳೇದು. ನಾವಿವಾಗ ಹೊರಡ್ಬೇಕಾ? ಹೌದು, ನಾ ಹೊರಡ್ಲೇಬೇಕು. ನಾಳೆ ಮನೇಲಿ ಹೇಳಿ ಬಂದು ಬೇಕಾದ್ರೆ ಸಮಯ ಕಳೆಯೋಣ. ಈ ರೀತಿ ಅವರುಗಳು ಒಲ್ಲದ ಮನಸ್ಸಿಂದ ಅಲ್ಲಿಂದ ಹೋಗ್ತಾರೆ. ಆದ್ರೆ ಇದು ದಿನವೂ ನಡೆಯುತ್ತಲೇ ಇತ್ತು. ಪ್ರತಿದಿನ ಸ್ಕೂಲ್ ಮುಗಿದ ನಂತರ ಆ ಗಾರ್ಡನ್ ಹತ್ರ ಬಂದು ಆಟ ಆಡಿ ಮರಳಿ ಮತ್ತೆ ಮನೆಗೆ ವಾಪಸ್ ಹೋಗ್ತಾ ಇದ್ರು ಖುಷಿಯಿಂದ. ಒಂದು ದಿನ ಎಷ್ಟೋ ವರ್ಷಗಳ ನಂತರ ಆ ಬಂಗ್ಲೆಯ ಯಜಮಾನ ಜೈಂಟ್ ಅವನ ಸ್ನೇಹಿತನ ಮನೆಯಿಂದ ಅವನ ಸ್ವಂತ ಮನೆಗೆ ಬರ್ತಾನೆ. ಇಲ್ಲಿ ಎಲ್ಲ ಮಕ್ಕಳು ಆಟ ಆಡ್ತಿರೋದನ್ನು ಕೂಡ ನೋಡ್ತಾನೆ. ಆಗ ತುಂಬಾ ಕೋಪ ಮಾಡ್ಕೊಂತಾನೆ. ಆ ಕೋಪದಲ್ಲಿ ಮಕ್ಕಳ ಹತ್ರ ಕೇಳ್ತಾನೆ, ನೀವೆಲ್ಲರೂ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಇದು ನನ್ ಮನೆ. ಓಡಿ ಓಡಿ, ಇಲ್ಲಿಂದ ಎಲ್ಲ ಬೇಗ ಓಡಿ, ಜೈಂಟ್ ಮತ್ತೆ ಬಂದ್ಬಿಟ್ಟಿದ್ದಾರೆ. ಹೌದು, ಮೊದ್ಲಿಂದ ನೀವು ಹೋಗಿ. ಇದು ನನ್ ಗಾರ್ಡನ್, ಇಲ್ಲಿ ನನಗ್ ಮಾತ್ರ ಇರೋದಕ್ಕೆ ಅವಕಾಶ ಇರೋದು. ನೀವೆಲ್ಲರೂ ಇಲ್ಲಿಂದ ಹೋಗಿ. ಹಾಗೆ ದಾರಿಲ್ ಬರ್ಬೇಕಾದ್ರೆ ಮಕ್ಕಳೆಲ್ರೂ ಬೇಜಾರು ಮಾಡ್ಕೊಂಡು ಚಿಂತೆಯಿಂದ ಯೋಚನೆ ಮಾಡ್ತಾರೆ, ನಾವೆಲ್ಲರೂ ಇನ್ನು ಎಲ್ಲಿ ಆಟ ಆಡೋದು ಅಂತ. ಇಲ್ಲಿ ತುಂಬಾ ಸುಂದರವಾಗಿತ್ತು. ಗಿಡ, ಮರ, ಹೂವು, ಪಕ್ಷಿ, ಇವಾಗಿದೆಲ್ಲ ಎಲ್ಲಿ ಸಿಗುತ್ತೆ? ಜೈಂಟ್ ಅವರ ಮನೆ ಸುತ್ತ ಒಂದು ದೊಡ್ಡದಾದ ಕಾಂಪೌಂಡ್ ಕೂಡ ಕಟ್ಟಿಸ್ತಾನೆ. ಯಾಕೆ ಅಂದ್ರೆ ಗಾರ್ಡನ್ ಒಳಗಡೆ ಯಾರು ಬರ್ಬಾರ್ದು ಅಂತ. ಅದೇ ರೀತಿ ಒಂದು ನೋಟಿಸ್ ಬೋರ್ಡ್ ಕೂಡ ಹಾಕ್ತಾನೆ, ಹೊರಗಿನ ಜನ ಯಾರು ಒಳಗಡೆ ಬರ್ಬಾರ್ದು ಅಂತ. ಇದನ್ನ ನೋಡಿ ಮಕ್ಕಳು ತುಂಬಾ ಬೇಜಾರಾಗ್ಬಿಡ್ತಾರೆ. ರೋಹನ್, ಇನ್ಮೇಲೆ ನಾವೆಲ್ಲ ಆಟ ಆಡಕ್ ಹೋಗ್ಬೇಕು. ಏನಂತ ಆಟ ಆಡಕ್ ಹೋಗ್ಬೇಕು? ಈ ಜಾಗದಲ್ಲಿ ಬರೀ ಮಣ್ಣೆ ಇದೆಯಲ್ವಾ? ನಾವೆಲ್ಲ ಎಷ್ಟು ಸಂತೋಷವಾಗಿದ್ವಿ. ಆ ಗಾರ್ಡನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಕಾಲ ಉರುಳುತ್ತಲೇ ಹೋಗುತ್ತಿತ್ತು. ಅದೇ ರೀತಿ ಊರಿನೊಳಗಡೆ ಕಾಲವೂ ಸಹ ಬದಲಾಗ್ತಾ ಹೋಗ್ತಾ ಇತ್ತು. ಸುಂದರವಾದ ಹೂಗಳು, ಹಚ್ಚ ಹಸಿರಿನ ಎಲೆಗಳು, ಮರಗಳು ತುಂಬಾ ಸುಂದರವಾಗಿ ಕಾಣ್ತಿತ್ತು. ಅಲ್ಲಿಗೆ ಎಲ್ಲಾ ತರಹದ ಪಕ್ಷಿಗಳು ಬಂದು ಸುಂದರವಾಗಿ ಹಾಡೋಕೆ ಶುರು ಮಾಡಿದ್ವು. ಆದ್ರೆ ಜೈಂಟ್ ಅವರ್ ಗಾರ್ಡನ್ ಅಲ್ಲಿ ಇನ್ನು ಚಳಿಗಾಲವೇ ಇತ್ತು. ಪಕ್ಷಿಗಳಿಗೆ ಆ ಕಡೆ ದಾರಿಯೇ ಮರೆತೋಗಿತ್ತು. ಈ ಸಲ ವಸಂತ ಕಾಲ ಬರೋದು ಮರ್ತೋಗಿದೆ ಅಂತ ಅನ್ಸುತ್ತೆ. ಬರೀ ಚಳಿಗಾಲದಲ್ಲೇ ಇದೆ ಇನ್ನ. ಅಬ್ಬಬ್ಬಾ, ತುಂಬಾ ಚೆನ್ನಾಗಿದೆ. ಹಂಗಂದ್ರೆ ನಾವ್ ಇಲ್ಲೇ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಾನು ಹಾಕಿರೋ ಈ ಬಿಳಿ ಬಟ್ಟೆನ ತೆಗೆದು ಇಲ್ಲಿರೋ ಹೂಗಳಿಗೆಲ್ಲ ಮುಚ್ಚಿಬಿಡ್ತೀನಿ. ನಾನಿಲ್ಲಿರೋ ಮರಗಳನ್ನೆಲ್ಲಾನು ಹಂಗೆ ಐಸ್ ಗಡ್ಡೆ ತರ ಮಾಡ್ಬಿಡ್ತೀನಿ. ನನಗನ್ನಿಸ್ತಾ ಇದೆ ಇಲ್ಲಿರೋ ಚಳಿ ಇನ್ನ ಜಾಸ್ತಿ ಆಗುತ್ತೆ ಅಂತ. ನಿನಗೇನ್ ಅನ್ನಿಸ್ತಿದೆ? ತುಂಬಾ ಚೆನ್ನಾಗಿರುತ್ತಲ್ವಾ? ಹೌದು, ನೀನ್ ಹೇಳೋದು ನಿಜನೇ. ಒಳ್ಳೇದು, ನೀವ್ ನನ್ನ ಇಲ್ಲಿಗೆ ಕರೆದಿದ್ದು ತುಂಬಾನೇ ಖುಷಿ ಆಯ್ತು. ನಾನ್ ನಿಮ್ಗೋಸ್ಕರನೇ ಇಲ್ಲಿಗೆ ಬಂದಿದ್ದೀನಿ. ಇನ್ಮೇಲೆ ನಾವ್ ಈ ಗಾರ್ಡನ್ ಅಲ್ಲಿ ತುಂಬಾ ಸಂತೋಷವಾಗಿರ್ತೀವಿ. ಯಾರು ಈ ಗಾರ್ಡನ್ಗೆ ಬರೋದಿಲ್ಲ, ನಾವೇ ಇಲ್ಲಿನ ರಾಜರು. ಇದೇ ರೀತಿ ಆ ಚಳಿಗಾಲ, ಮಂಜು, ಅದರ ಜೊತೆ ಮೋಡವು ಸೇರಿ ತುಂಬಾ ಚಳಿ ಆಗುವ ಹಾಗೆ ಮಾಡ್ತು. ಸುಂದರವಾದ ಒಂದು ಗಾರ್ಡನ್ ಚಳಿಗಾಲದಿಂದ ಹಾಳಾಯಿತು. ಎಲ್ಲ ಜಾಗದಲ್ಲಿ ಮೋಡ ಮಂಜಾಗಿ ಪರಿಸರವನ್ನೆಲ್ಲ ಹಾಳು ಮಾಡಿ ಹಾಕಿತು. ಸುಂದರವಾದ ಗಾರ್ಡನ್ ಬದಲಾಗಿ ಹೋಯಿತು. ವರ್ಷ ಕಳೆದರೂ ಅಲ್ಲಿ ವಸಂತಕಾಲ ಬರಲೇ ಇಲ್ಲ. ಬೇಸಿಗೆ ಕಾಲವೂ ಅಷ್ಟೇ. ನನಗ್ ಗೊತ್ತಾಗ್ದಿರೋ ವಿಷಯ ಏನಂದ್ರೆ, ಯಾಕಿನ್ನ ವಸಂತ ಕಾಲ ಬಂದೇ ಇಲ್ಲ? ಇಷ್ಟೊತ್ತಿಗೆಲ್ಲ ಬರ್ಬೇಕಿತ್ತಲ್ವಾ? ನನ್ ಗಾರ್ಡನ್ ಅಲ್ಲಿ ಮಂಜೆಲ್ಲ ಹಂಗೆ ಇದೆ, ಚಳಿಗಾಲ ಇನ್ನ ಹೋಗಿಲ್ಲ. ಏನ್ ನಡೀತಾ ಇದೆ ಇಲ್ಲಿ? ನಾನು ಎಲ್ಲಾ ಜಾಗದಲ್ಲೂ ಹಣ್ಣು ಮತ್ತೆ ಹೂಗಳನ್ನ ಕೊಡ್ತೀನಿ. ಆದ್ರೆ ಈ ಜೈಂಟ್ ಗಾರ್ಡನ್ ಹತ್ರ ಮಾತ್ರ ನಾನ್ ಹೋಗೋದೇ ಇಲ್ಲ. ಯಾಕಂದ್ರೆ ಆ ಜೈಂಟ್ ತುಂಬಾನೇ ಕೆಟ್ಟವನು.
ವರ್ಷಗಳೇ ಉರುಳಿ ಹೋದವು. ಯಾವ ಶುಭ ಕಾಲವೂ ಬರಲೇ ಇಲ್ಲ. ಆ ಚಳಿಗಾಲ ಒಂದೇ ಇತ್ತು. ಜೈಂಟ್ ಕೈಯಿಂದ ಆ ಚಳಿಗಾಲನ ತಡ್ಕೊಂಡಿರೋಕೆ ಆಗ್ಲಿಲ್ಲ. ಅವನಿದ್ದ ರೂಮಿಂದ ಹೊರಗಡೆ ಅಂತೂ ಬರ್ಲೇ ಇಲ್ಲ. ಜನಗಳನ್ನ ನೋಡೋದೇ ಮರ್ತ್ಬಿಟ್ಟ. ಇದೇ ರೀತಿ ಆ ಊರಲ್ಲಿ ವರ್ಷಗಳೇ ಉರುಳಿ ಹೋದವು. ಅದಾದ್ಮೇಲೆ ಒಂದಿನ ಮುಂಜಾನೆ ಜೈಂಟ್ ಅವನ್ ಬೆಡ್ ಮೇಲೆ ಮಲಗಿರ್ಬೇಕಾದ್ರೆ ದಿಢೀರ್ನೆ ಒಂದು ಒಳ್ಳೆ ಶಬ್ದ ಅವನ ಕಿವಿಯ ಒಳಗಡೆ ಬಂದು ಬಿತ್ತು. ಅದನ್ನ ಕೇಳಿಸ್ಕೊಂಡು ಎದ್ದೇಳ್ತಾನೆ. ಅದೇನಾಗಿರ್ಬೋದು ಅಂತ ಎದ್ದು ಬಂದು ನೋಡಿದಾಗ ವಸಂತ ಕಾಲ ನನ್ ಗಾರ್ಡನ್ಗೆ ಬಂತು ಅಂತ ಅನ್ನಿಸ್ತಾ ಇದೆ. ನಾನ್ ಬೇಗ ಹೊರಗಡೆ ಹೋಗಿ ನೋಡ್ಬೇಕು, ಅವಾಗ್ಲೇ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗತ್ತೆ. ಅವನು ಆಚೆ ಬಂದು ನೋಡಿದಾಗ ಅವನು ಕಟ್ಸಿದಂತ ಕಾಂಪೌಂಡ್ ಅಲ್ಲಿ ಒಂದು ಚಿಕ್ಕದಾದ ಕಿಂಡಿ ಆಗಿರುತ್ತೆ. ಅದರಿಂದ ತುಂಬಾ ಜನ ಮಕ್ಕಳು ಗಾರ್ಡನ್ ಒಳಗಡೆ ಬಂದಿರ್ತಾರೆ. ಒಂದೊಂದು ಮರದ ಮೇಲೂ ಒಂದೊಂದು ಮಕ್ಕಳು ಕೂತಿದ್ದರು. ಸಂತೋಷವಾಗಿ ಆಟ ಆಡ್ತಿದ್ರು. ಅವ್ರು ಮಾಡೋ ಚೇಷ್ಟೆ, ಅವ್ರ ಆಡೋ ಆಟಗಳು ಇದೆಲ್ಲವನ್ನು ನೋಡಿ ಗಾರ್ಡನ್ನೇ ಬದಲಾಗಿ ಹೋಯಿತು. ಓಹೋ, ಏನಿದು ಇಷ್ಟೊಂದ್ ಮಕ್ಳು ಬಂದಿದ್ದಾರೆ. ಎಲ್ಲಾರು ಒಂದೊಂದ್ ಮರದಲ್ಲಿ ಹತ್ತು ಕೂತ್ಕೊಂಡಿದ್ದಾರೆ. ಈ ಮಕ್ಕಳೆಲ್ಲ ಮತ್ತೆ ವಾಪಸ್ ಇಲ್ಲಿಗೆ ಬಂದಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇವಾಗ್ಲೇ ನನಗೆ ಹೊಸ ಜೀವನ ಸಿಕ್ಕಿರೋ ಹಾಗೆ ತುಂಬಾ ಖುಷಿ ಆಗ್ತಾ ಇದೆ, ಗೊತ್ತಾ? ಹೌದು, ಅಲ್ಲಿ ನೋಡಿ, ಇವ್ರಿಷ್ಟು ದಿನ ಆದ್ಮೇಲೆ ವಾಪಸ್ ಬಂದಿರೋದಿಕ್ಕೆ ವಸಂತ ಕಾಲ ಕೂಡ ಇವ್ರ ಜೊತೆನೇ ಬಂದಿದೆ. ಸುಂದರವಾದ ಹೂಗಳು ಸುಗಂಧ ಪರಿಮಳ ಬೀರ್ತಾ ಈ ಜಾಗಕ್ಕೆ ಬಂದಿದವೆ. ಎಷ್ಟೋ ದಿನ ಆದ್ಮೇಲೆ ಎಲ್ರೂ ಬಂದು ಇಲ್ಲೆಷ್ಟ್ ಚೆನ್ನಾಗಿ ಆಟ ಆಡ್ತಿದಾರೆ ನೋಡು. ಎಲ್ಲಾ ಜಾಗನೂ ನೋಡಕ್ ತುಂಬಾ ಚೆನ್ನಾಗಿದೆ. ನಾವು ಕೂಡ ತುಂಬಾ ಸಂತೋಷವಾಗಿದ್ದೀವಿ. ಮತ್ತೆ ನಮಗ್ ಗಾರ್ಡನ್ ಸಿಕ್ಬಿಡ್ತಲ್ವಾ? ಇಲ್ಲಿ ನೋಡು, ಮೊದ್ಲಿನ ತರನೇ ಗಿಡ ಮರ ಹೂವ ಎಲ್ಲಾನು ವಾಪಸ್ ಬಂದಿದೆ. ಮತ್ತೆ ಖುಷಿಯಾಗೂ ಕೂಡ ಇದೆ. ಈ ಬಣ್ಣ ಚಿಟ್ಟೆ ನೋಡಿ ಎಷ್ಟು ಸುಂದರವಾಗಿದೆ. ಗಾರ್ಡನ್ನ ಪಕ್ಕದಲ್ಲಿ ಗಾರ್ಡನ್ನ ಒಂದು ಮೂಲೆಯಲ್ಲಿ ಒಂದು ಮರದ ಮೇಲೆ ಇನ್ನು ಚಳಿಗಾಲ ಹಾಗೆ ಇತ್ತು. ಅಲ್ಲಿ ಒಂದು ಚಿಕ್ಕ ಮಗು ಅಳುತ್ತಾ ಇರುವಂತ ಶಬ್ದ ಕೇಳಿಸಿತು. ನನ್ ಮರದ ಮೇಲೆ ಹೇಗಾದ್ರೂ ಮಾಡಿ ಹತ್ತು ಕಂದ. ನಾನ್ ತುಂಬಾನೇ ಚಿಕ್ಕವನು, ನನ್ ಕೈಯಲ್ಲಿ ಹತ್ತಕ್ಕಾಗೋದಿಲ್ಲ. ನಾನ್ ತುಂಬಾ ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟೆ. ಎಷ್ಟು ದಿವಸ ನನ್ ಗಾರ್ಡನ್ಗೆ ಏನಕ್ಕೆ ವಸಂತ ಕಾಲ ಬಂದಿಲ್ಲ ಅನ್ನೋದು ನನ್ಗೆ ಇವಾಗ ಗೊತ್ತಾಗ್ತಿದೆ. ನಾನೇ ಹೋಗಿ ಆ ಚಿಕ್ಕ ಮಗುನ ಆ ಮರದ ಮೇಲೆ ಹತ್ತಿಸ್ತೀನಿ. ಅದಾದ್ಮೇಲೆ ಈ ಕಾಂಪೌಂಡ್ ನ ಕೂಡ ಹೊಡೆದಾಕ್ತೀನಿ. ಜೈನ್ ಬರ್ತಿದ್ದಾನೆ, ಎಲ್ಲಾರು ಬನ್ನಿ. ಅವನು ಬರಕ್ಕೂ ಮುಂಚೆನೆ ನಾವೆಲ್ಲರೂ ಇಲ್ಲಿಂದ ಓಡೋಗೋಣ. ಬೇಗ ಓಡೋಗಿ. ಇಲ್ಲ ಮಕ್ಳೇ, ನಾನ್ ನಿಮ್ ಯಾರಿಗೂ ಬೈಯೋದಿಲ್ಲ. ಇರಿ ಗೆಳೆಯರೇ, ಜೈಂಟ್ ಏನೋ ಹೇಳ್ತಾ ಇದ್ದಾರೆ. ನನ್ನ ಕ್ಷಮಿಸ್ಬಿಡಿ, ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಈ ಗಾರ್ಡನ್ ಇನ್ಮೇಲೆ ನಿಮ್ಗಳದು. ಮಕ್ಕಳೆಲ್ರೂ ಒಬ್ರು ಮುಖ ಒಬ್ರು ನೋಡ್ಕೊಂತ ಇದ್ರು. ಜೈಂಟ್ ಹಾಗೆ ನಡ್ಕೊಂಡು ಆ ಚಿಕ್ಕ ಮಗು ರಾಜು ಹತ್ರ ಹೋಗ್ತಾ ಇದ್ದ. ಕಂದ, ನೀನ್ ನನ್ ಕೈನ ಹಿಡ್ಕೋ. ನಾನ್ ನಿನ್ನ ಎತ್ತಿ ಮರದ ಮೇಲೆ ಕೂರಿಸ್ತೀನಿ. ಅವಾಗ್ಲೇ ಇಲ್ಲೂ ಕೂಡ ವಸಂತ ಕಾಲ ಬರೋದು. ಸರಿ. ನೋಡಿದ್ರಾ, ಜೈಂಟ್ ನಗ್ತಾ ಇದ್ದಾರೆ. ಜೈಂಟ್ಗೆ ಇವಾಗ ನಮ್ಮ ಮೇಲೆ ಕೋಪ ಇಲ್ಲ. ಇನ್ಮೇಲೆ ಆಟ ಆಡೋದಿಕ್ಕೆ ನಾವೆಲ್ಲ ಇಲ್ಲೇನೆ ಬರೋಣ. ಇಲ್ ನೋಡಿ ಮಕ್ಳ, ಇನ್ಮೇಲೆ ಈ ಗಾರ್ಡನ್ ನಿಮ್ಗಳ್ದೇನೆ. ದಿನ ಬನ್ನಿ, ದಿನ ಆಟಾಡಿ. ತುಂಬಾ ಥ್ಯಾಂಕ್ಸ್ ಜೈಂಟ್ ಅಂಕಲ್, ವಿ ಆಲ್ ಲವ್ ಯು. ಅದಾದ್ಮೇಲೆ ಮಕ್ಕಳೆಲ್ಲರೂ ಸ್ಕೂಲ್ ಮುಗಿಸ್ಕೊಂಡು ಗಾರ್ಡನ್ ಹತ್ರ ಬಂದು ಹೋಗ್ತಿದ್ರು. ಜೈಂಟ್ ಒಂದು ಜಾಗದಲ್ಲಿ ಮಕ್ಕಳಿಗೋಸ್ಕರ ಕಾಯ್ಕೊಂಡು ನಿಂತ್ಕೊಂತಿದ್ದ. ಆ ಮಕ್ಕಳ ಜೊತೆ ಅವನು ಸೇರಿ ಆಟ ಕೂಡ ಆಡ್ತಿದ್ದ. ಅಲ್ಲಿದ್ದ ಜನರು ಕೂಡ ಅದನ್ನು ನೋಡಿ ತುಂಬಾ ಖುಷಿ ಪಡ್ತಿದ್ರು. ಯಾಕಂದ್ರೆ ಅವ್ರ ಮಕ್ಕಳು ಇಲ್ಲಿ ತುಂಬಾ ಸಂತೋಷದಿಂದ ಆಟ ಆಡ್ತಿದ್ರು. ಇದಕ್ಕಿಂತ ಅವ್ರಿಗೆ ಇನ್ನೇನ್ ಬೇಕು?